ಈ ತ್ರಿಭುವನದ ಒಳ್ಳೆನಗಾರು ಸಾಟಿ ಯಾವ ಪಟು ಬಟರೆಂಬ ಬಟನದೊಳಗೆ ಆಟಗಾರ ಪೈಕಿ ಸುಗುಟನೆಂದೆನಿಸಿದಿ ನೀನೇ ಮೇಟಿ. ಹೌದೇ ಪರಮಾತ್ಮ. ಅರ್ಜುನ ಜನಾರ್ದನ ಕುಟಿಲ ಮತಿಯುತನಾದ ಕೌರವನೆಂಬ ಕುಲಕಂಟಕನ ಕಟಕದೋ ಮಗುಟ ವರ್ತನರಾದ ಕಲ್ಯಾತಿ ಸಮಸಪ್ತಕರೆಂಬ ಸಾಗರವಂ ಸರ್ರನೆ ಮುರಿದು ಬರಿದು ಮಾಡಿದಿ. ಹೌದೇ ನಾರಾಯಣ. ಅಲ್ವಣ ನಾರಾಯಣ ದಶದಿ ಪತಂಗಗಳ ಉತ್ಕೃಷ್ಟತರ ಸತ್ಕೀರ್ತಿಯನ್ನು ಸಂಪಾದಿಸಿದಿ. ಕೈ ಫಲ ಫಲ ಅರ್ಜುನ. ಜನಾರ್ದನ ಬಿಲ್ಲು ವಿದ್ಯೆದೋಳು ಬಲ್ಲಿದರೆನಿಸಿದ ಕಲಿ ಭೀಷ್ಮಾದಿ ಕದನ ಪ್ರಸಿದ್ಧರು ಪ್ರಬುದ್ಧರೆನಿಸಿದ ನೀನು ಮಹಾಪ್ರವೀಣ. ಭುಜದಳು ದಂಡ ಕೋದಂಡ ಪಾಂಡಿತ್ಯ ಧನುರ್ವಿದ್ಯದೋಳು ಧುರಿಣ. ಹೌದೇ ನಾರಾಯಣ. ಆದರೂ ತಮ್ಮ ಸಪ್ತಕರೆಂಬ ಪ್ರಮುಖರನ್ನು ವಿಮುಖರನ್ನಾಗಿ ಮಾಡಿ ಕ್ರಮದಿಂದ ಗೆದ್ದ ಬಳಿಕ ನಮ್ಮೊಳಿವೆತ್ತವಂ ಕೊಡುವ ಪ್ರಸಿದ್ಧ ಭಟರಿನ್ನಾಡಿಗಳು ಇನ್ನಾವನಿರುವನ ಕೃಷ್ಣ. ಜಯಾಂಜನೆಯನ್ನು ಒಲಿಸುವ ಸುರ ನರ ಗರುಡ ಗಂಧರ್ವಾದಿಗಳು ನಿನ್ನಗೆ ಸರಿಯಾ? ತಸ್ಮಾತ್ ನಾವಿಲ್ಲಿರುವುದೇ ಅದಕ್ಕೆ ಹೋಗೋಣ ನಡೆಯುವ ನಮ್ಮ ಪಾಯಕ್ಕೆ. ಗಾಳಿ ಆಗಲಿಲ್ಲ ಕುಮಾರ. ಅವರಲ್ಲವೇ ಅರ್ಜುನ? ರಾಜ್ಯತಾಂತಕನಾದ ಪಕ್ಷಿ ವಾಹನನೇ ಶ್ವೇತವಾಹನನೇ ಇಂದಿನ ಅವಧಿ ಜಯಲಕ್ಷ್ಮಿಯರನ್ನು ಪ್ರಾಣಿಗ್ರಹಣ ಮಾಡಿಕೊಂಡನು. ಬಲ್ಲಿದನಾದ ಪುಲ್ಲಲೋಚನನೇ ಇಂದ್ರತನಯನೇ ಪರಬಲವನ್ನು ತಲ್ಲಣಿಸುವಂತೆ ಗುರುಬಲದಲ್ಲಿ ಬಿಂಬಿದ್ದ ಬಲ್ಲಿದನಾದ ಕಲಿಮೀಶ್ವರನ್ ದೈತ್ಯ ಮನುಷ್ಯರು. ಅವರಲ್ಲವೇ ಅರ್ಜುನ? ನಾರಾಯಣ ಫಲಗುಣ ಪುಲ್ಲ ಕೌರವನ ಸೊಲ್ಲು ಕೇಳುವ ಜನರು ವಿದ್ಯೆದಾಳ ಬಲ್ಲಿದನಾದ ಕಲಿ ಕರ್ತನನ್ನು ಜಯಿಸಬೇಕೆಂದು ಎಲ್ಲ ಮನವು ರಾಜಗೊಂಡು ಮುಂದರಿಯುವುದನ್ನು ಅವರೇನು ಫಲಗುಣ? ಕುಲಹೀನನಾದ ಕನ್ನನನ್ನು ಮಾತ್ರ ಎಲ್ಲ ಶಸ್ತ್ರಾಯುಧಗಳಿಂದ ಕಡವಿ ರಣಗೇರಿ ಸಂಪೂರ್ಣರಾದ ವಿಜಯಾಂಜನೆಯನ್ನು ಅಲಿಸಿದ ಬಿಡದು ಮುರಹರಿ ಅರ್ಜುನ